ಸಕಾಲ ದುಡಿಬೇಕು, ಚಟಗಳನ್ನು ಮಾಡಬಾರದು, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬಾರದು. ಅಂತಹ ಪವಿತ್ರ ಜೀವನವನ್ನು ನಾವು ಕಳೀತಾ ಹೋಗಬೇಕು. ನಮಗೆ ಯಾರು ಗುರು ಆಗಬೇಕು ಅಂತಂದರೆ ನಮಗೆ ಯಾವುದೋ ಒಂದು ವ್ಯಕ್ತಿ ಗುರು ಆಗಬಾರ್ದು. ಯಾವುದು ಗುರು ಆಗಬೇಕಂದ್ರೆ ನಮಗೆ ಉದ್ಯೋಗ, ಕಾಯಕ, ಅದು ನಮಗೆ ಗುರು ಆಗಬೇಕು. ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಬರೀತಾರೆ, ಕಾಯಕ್ಕೆ ಕರ್ಮ ಗುರುವಾಗಬೇಕು ಅಂತ. ದೇಹಕ್ಕೆ ಯಾವುದು ಗುರು ಆಗಬೇಕಪ್ಪ ಅಂತಂದ್ರೆ ಉದ್ಯೋಗ, ಕೆಲಸ ಏನೈತಲ್ಲ ಅದೇ ನಮಗೆ ಗುರು ಆಗಬೇಕೇ ಹೊರತಾಗಿ ಇನ್ಯಾವುದು ನಮಗೆ ಗುರು ಆಗಬಾರದು. ಇಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳೋದು ಅಂತಂದ್ರೆ, ಮೊದಲನೇ ಗುರು ಯಾರು ನಿಮಗಂತಂದ್ರೆ ನೀವು ಕೈಗೊಂಡಿರುವಂತಹ ಉದ್ಯೋಗ ಏನೈತಲ್ಲ, ಕೆಲಸ ಏನೈತಲ್ಲ ಅದೇ ನಿಮಗೆ ಗುರು. ಅದು ನಿಮ್ಮನ್ನು ಬದುಕಿಸಬಲ್ಲದು ಅನ್ನುವಂತಹದ್ದು. ಅದಾದ ನಂತರದಲ್ಲಿ ಬೇರೆಯವ್ರನ್ನ ಗುರುಗಳನ್ನಾಗಿ ನೀವು ಸ್ವೀಕಾರ ಮಾಡುವಂತಹ ಪ್ರಯತ್ನ ಮಾಡಬೇಕು. ಬಹಳ ಜನ ನೀವೇನ್ ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳೋದನ್ನ ಮರೆತು ಬಿಟ್ಟಿದ್ದೀರಿ. ನೀವು ನಿಮ್ಮ ಕೆಲಸಗಳಿಗಾಗಿ ಬೇರೆದವ್ರನ್ನ ಹಚ್ಚಿದ್ದೀರಿ. ಎರಡು ಮಾತ್ರ ನೀವು ಮಾಡಕತ್ತೀರಿ. ಒಂದು, ಇಟ್ಕೊಂಡಿರುವಂತಹ ತುತ್ತನ್ನ ಜಗಿಯೋದು. ಬಾಯಿಯೊಳಗೇನು ತುತ್ತು ಇಟ್ಕೊಂತಿರಲ್ಲ ಅದನ್ನ ನೀವೇ ತಿಂತೀರಿ. ಇನ್ನೊಂದು, ತೊಳ್ಕೊಳ್ಳೋದು. ಇವು ಎರಡು ಮಾತ್ರ ನೀವು ಮರಿಲಾರ್ದಂಗೆ ಮಾಡಕತ್ತೀರಿ. ಉಳಿದ ಕೆಲಸ ಹೆಚ್ಚು ಕಡಿಮೆ ಆಳ ಮಾಡಕತ್ಯಾವ. ನಾನು ತಮಗೆ ಹೇಳೋದು ಇಷ್ಟೇ, ನಿಮ್ಮ ಕೆಲಸವನ್ನಾದ್ರೂ ಕೂಡ ನೀವು ಮಾಡುವಷ್ಟರ ಮೆಟ್ಟಿಗೆ ನಿಮ್ಮ ಜೀವನದೊಳಗೆ ಇರಬೇಕು. ನಿಮ್ಮ ಬಟ್ಟೆಗಳನ್ನು ನೀವು ತೊಳ್ಕೊಳ್ಳಿ, ನಿಮ್ಮ ತಟ್ಟೆಯನ್ನು ತೊಳೆದಿಡಿ, ನಿಮ್ಮ ಮನೆ ಮುಂದಿನ ಕಸವನ್ನು ನೀವು ಹೊಡ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಹೊರತಾಗಿ ಬೇರೆ ಇನ್ಯಾವುದಕ್ಕೂ ಕೂಡ ಅಲ್ಲ ಅನ್ನುವಂತಹದ್ದು. ನಿಮ್ಮ ದಾರಿದ್ರ್ಯ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಸಂಪತ್ತು ಬೇಕಾದಷ್ಟಿರುವಲ್ದಕ್ಕ ಆರೋಗ್ಯಕ್ಕಾಗಿ ದೇಹಕ್ಕೆ ಒಂದಿಷ್ಟು ಶ್ರಮ, ಒಂದಿಷ್ಟು ಕೆಲಸ, ಒಂದಿಷ್ಟು ಉದ್ಯೋಗವನ್ನು ಕೊಡಲೇಬೇಕು. ಯಾವ ದೇಹ ಒಂದು ಸ್ವಲ್ಪ ಆದ್ರೂ ಕೂಡ ಕೆಲಸಕ್ಕೆ ಒಳಗಾಗ್ತದೆ, ಕೆಲಸ ಮಾಡ್ತದೆ, ಆ ದೇಹ ಸದಾಕಾಲ ಸುಖವಾಗಿರ್ತದೆ ಅನ್ನುವಂಥದ್ದು. ಬಸವಣ್ಣ ಕಾಯಕ ಸಿದ್ಧಾಂತವನ್ನು ಒತ್ತೆತ್ತಿ ಹೇಳಿದ. ಮಧ್ಯಾಹ್ನ 12 ಗಂಟೆ 1 ಗಂಟೆ ಬಿಸಿಲಿನ ಸಮಯದೊಳಗೆ ಕಲ್ಲು ಬಂಡಿ ಮೇಲೆ ಮಲಿಗೊಬ್ಬ ಗೊರಕೆ ಹೊಡಿತಾ ಇದ್ದ. ನಿದ್ರೆ ಹತ್ತಿತ್ತು, ಆರಾಮ್ ಮಲಗಿದ್ದ. ಬಿಸಿಲು, ಅಲ್ಲಿ ನೆರಳಿಲ್ಲ. ಕುದುರೆ ಹತ್ತಿ ಹೊರಟಿರುವಂತ ಮಹಾರಾಜನೊಬ್ಬ, ಏನಿದು ಆಶ್ಚರ್ಯ, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ರು ಕೂಡ ನಿದ್ರೆ ಬರದೇ ಇರೋದನ್ನ ನನಗ, ಇದು ಬಿಸಿಲಾಗ ಮಲಗಿ ಈ ರೀತಿ ಮಲ್ಕೊಂಡೈತಲ್ಲ, ನಿದ್ರೆ ಮಾಡಾಕೈತೈತಲ್ಲ ಅಂತ ಹೇಳಿ ಅವ ಏಳು ತನಕ ಕೂತ್ಕೊಂಡು, ನಿನ್ನ ನಿದ್ರೆಯ ಗುಟ್ಟೇನು ಅಂತಂದ್ರೆ, ಒಂದು ದಿವಸ ನಾನು ಕೂಡು ಬಾ, ನೀನ್ ನನಗಿಂತ ಬಲ ಮಲ್ಕೊಂತಿದಿ ಅಂತ. ನಾವ ಒಂದು ದಿವಸ ಬಾ, ನನಗಿಂತ ಬಲ ಮಲಗ್ತಿದಿ ಅಂತಾನ. ಕರ್ಕೊಂಡು ಹೋಗಿ ದುಡಿಯಾಕ ಹಚ್ಚಿದ. ಆ ಹೊಲದಾಗ ನಿದ್ದೆ ಹತ್ತಿತ್ತು. ಅದಕ್ಕೆ ಯಾಕೆ ನಿಮಗೆ ನಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ದೇಹಕ್ಕೆ ಶ್ರಮ ಕೊಡ್ತಾ ಇಲ್ಲ ನೀವು. ಯಾಕೆ ನಿಮ್ಮ ಮನಸ್ಸಿಗೆ ನೋವು ಆಗ್ತಾ ಇದೆ ಅಂತಂದ್ರೆ ಆಧ್ಯಾತ್ಮದ ವಿಚಾರಗಳನ್ನ ಕೇಳ್ತಾ ಇಲ್ಲ ನೀವು. ದೇಹ ಬಳಲ್ತಾ ಇರೋದು, ಮನಸ್ಸು ಬಳಲ್ತಾ ಇರೋದು. ದೇಹ ಬಳಲಲಿಕ್ಕೆ ಕಾರಣ ನಿರುದ್ಯೋಗ, ನಿಮಗೆ ಕೈಗೊಂದು ಕಾಲಿಗೊಂದು ಆಳು. ನಿಮ್ಮ ಮನಸ್ಸಿಗೆ ನೋವಾಗಲಿಕ್ಕೆ ಕಾರಣ ಆಧ್ಯಾತ್ಮದ ಬದುಕಿನಿಂದ ದೂರಿದ್ದು ಇದು ಆಗಿದೆ. ಇವತ್ತು ಹುಬ್ಬಳ್ಳಿ ಒಳಗೆ ನಾ ಎಲ್ಲಿ ಹೋದ್ರೂ ಕೂಡ ಸತ್ಯವಾಗಿ ಹೇಳ್ತೇನೆ, ನನ್ನ ನೋಡಿದವರೆಲ್ಲ ನಗ್ತಾ ಇದ್ರು. ಅಜ್ಜರು ಬಂದ್ರು ಅಂತೇಳಿ ನಗ್ತಾ ಇದ್ರು. ನಾ ಹುಬ್ಬಳ್ಳಿಯಾಗಿ ಇವತ್ತು ಅಡ್ಡಾಡಕ್ ಹತ್ತಿಲ್ಲ, 25 ವರ್ಷ ಆತ ಅಡ್ಡಾಡಕ್ ಹತ್ತಿ ಯಾರು ನಕ್ಕಿದ್ ನೋಡಿದ್ದಿಲ್ಲ ನಾನು. ಆದ್ರೆ ಈಗ ಮಾತ್ರ ಎಲ್ಲಿ ಹೋದ್ರೂ ಕೂಡ ನಗ್ತಾರೆ. ನಾಳೆಗೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಬೆಳಗ್ಗೆ ಬರ್ರಿ ನಾನು ಕೂಡ. ಎಲ್ಲರೂ ನಗ್ತಾರ. ಆಧ್ಯಾತ್ಮ ಅಂದ್ರೆ ನಗಿಸೋದು. ಆಧ್ಯಾತ್ಮ ಅಂದ್ರೆ ನಗಿಸೋದು. ಉಳಿದ ವ್ಯವಹಾರಗಳು ನಿಮ್ಮನ್ನು ದುಃಖಕ್ಕೀಡು ಮಾಡ್ತಾವ. ಈ ಜೀವನ ಏನೈತಲ್ಲ ನಿಮ್ಮನ್ನು ಸಂತೋಷಕ್ಕೆ ಗುರಿ ಮಾಡ್ತದೆ ಅನ್ನುವಂತಹದ್ದು ಒಂದಿಷ್ಟು. ಇದನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ರಿ. ನೀವು ಹುಟ್ಟಿದ ಮೇಲೆ ಏನಾದರೂ ಒಂದು ವಸ್ತುವಾಗಿ ಹೋಗುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕ್ರಿ. 3 ವರ್ಷ ಬೆಳೆದಿರುವ ಮರ 100 ವರ್ಷ ತೊಲೆಯಾಗಿ ಕಂಬವಾಗಿ ಇರುತ್ತೆ ಮನೆಯೊಳಗೆ. ಒಂದು 3 ವರ್ಷ ಬೆಳೆಸಿದ್ರೆ ಸಾಕು. 3 ವರ್ಷ ತೊಲಿನೋ ಕಂಬ ಆಗಿ 3 ವರ್ಷ ನಿಲ್ಲುತ್ತಲ್ಲ. ಆದ್ರೆ 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಕೇವಲ 3 ವರ್ಷ ಬದುಕಿರುವಂತ ಮರ 106 ವರ್ಷ ಇರ್ತದೆ. 106 ವರ್ಷ ಈ ನಾಡನ್ನ ಆಳಿರುವ ಅರಸ ಹೆಣ ಆಗಿ 3 ದಿವಸ ಇರಂಗಿಲ್ಲಲ್ಲ ಅಂತ ಹೇಳಿ ಶಿವಶಂಕರ್ ಅಂತಕ್ಕಂತಹ ಒಬ್ಬ ಕವಿಗಳು ಬರೀತಾರೆ. ನಾವೆಲ್ಲ ವಿಚಾರ ಮಾಡಬೇಕಲ್ಲ. ನಾವು ಈ ಭೂಮಿ ಒಳಗೆ ಉಳಿಯುವಂತಹ ಕೆಲಸವನ್ನ, ಸಂತೋಷವಾಗಿ ಬದುಕುವಂತಹ ಕೆಲಸವನ್ನ ನಾವು ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಲ್ಲರ ಮನೆಯೊಳಗ ಬಹಳಷ್ಟು ಆಳುಗಳು ಕಾಣ್ತಾ ಇದ್ದಾವೆ. ಆದ್ರೆ ಆಳುಗಳು ಕೆಲಸ ಮಾಡ್ಲಿ, ಅವ್ರಿರುವಷ್ಟು ಆರಾಮ ಮಾಡಿಸಿಕೊಂಡವ್ರು ನೀವು ಇಲ್ಲಲ್ಲ ಅನ್ನೋದನ್ನ ನೋಡಿ ಈ ಮಾತು ಹೇಳ್ತಾ ಇದ್ದೇನೆ.
ಇದು ಆಗಬಾರದು. ನಮ್ಮ ದೇಶಕ್ಕೆ ಬೆಲೆ ಇರುವುದು ಕಾಯಕ ಸಿದ್ಧಾಂತವನ್ನು ರೂಢಿ ಮಾಡಿಕೊಂಡಿರೋದ್ರಿಂದ ಮಾತ್ರ ಬೆಲೆ ಐತೆ ಹೊರತಾಗಿ ಉಳಿದ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ತಿಳ್ಕೊಳ್ಬೇಕು. ಈ ದೇಶದೊಳಗ ಹೆಚ್ಚಿನ ಕ್ರಿಯಾಶೀಲತೆ ಬೇಕಾಗಿರೋದು ತರುಣರಿಗೆ ಮಾತ್ರ. ಯಾಕೆ? ವೃದ್ಧರು ಭೂತಕಾಲದೊಳಗೆ ಬದುಕ್ತಾ ಇದ್ದಾರೆ, ಮಕ್ಕಳು ಭವಿಷ್ಯತ್ ಕಾಲದೊಳಗೆ ಬದುಕ್ತಾ ಇದ್ದಾರೆ. ವರ್ತಮಾನ ಕಾಲ ಯಾರ್ದು ಅಂತಂದ್ರೆ ತರುಣರದು. ಆ ತರುಣರು ಬದಲಾವಣೆ ಆದ್ರೆ ರಾಷ್ಟ್ರ ಏಕಕಾಲಕ್ಕೆ ಬದಲಾವಣೆ ಆಗಬಲ್ಲದು ಅನ್ನುವಂತಹ ವಿಚಾರ ನಮ್ದು ಅನ್ನುವಂತಹದ್ದು. ನಾ ತರುಣರಿಗೆ ಹೇಳೋದಿಷ್ಟೇ, ಒಂದಿಷ್ಟು ಮನಾಗಿರೋರ ಬಗ್ಗೆ ಕಾಳಜಿ ಇರಲಿ, ತಂದೆ ತಾಯಿ ಹೇಳುವ ಮಾತುಗಳ ಬಗ್ಗೆ ನಿಮಗೊಂದಿಷ್ಟು ಕಾಳಜಿ ಇರಲಿ. ಯಾವ ಮಕ್ಕಳು ತಂದೆ ತಾಯಿಗಳ ಮಾತನ್ನ ತಿರಸ್ಕಾರ ಮಾಡ್ತಾರೆ ಅವ್ರು ಎಂದೂ ಕೂಡ ಈ ಜೀವಮಾನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ತಂದೆ ತಾಯಿಗಳನ್ನ ಖುಷಿ ಪಡಿಸಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ದೆ ಆದ್ರೆ ಅವರು ಸದಾಕಾಲ ಏನಾದರೂ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದು. ನೀವು ಒಂದಿಷ್ಟು ತಂದೆ ತಾಯಿಗಳು ಹೇಳಿದ ಹಾಗೆ ಒಳ್ಳೆಯ ವಿಚಾರಗಳನ್ನ ಕೇಳ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು ಶ್ರೀಮಂತರಿಗೆ ನಾನೊಂದು ಕಿವಿ ಮಾತು ಹೇಳೋದು ಅಂತಂದ್ರೆ, ನಿಮಗೆ ಸಂಪತ್ತು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಕೆಲವು ನಿರ್ಗತಿಕರಿಗೆ, ಅನಾಥರಿಗೆ ಒಂದು ಹೆಜ್ಜೆ ಮುಂದೆ ಬಂದು ಅವ್ರಿಗೊಂದಿಷ್ಟು ಸಹಾಯವನ್ನು ಮಾಡ್ರಿ. ಶ್ರೀಗಳ ಆಶೀರ್ವಚನ ಕೇಳಿ ಸುಮ್ಮನಾಗಬೇಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ರತಿಯೊಂದು ವಿಡಿಯೋವನ್ನು, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ.